Hi guys, welcome back to my channel, my YouTube channel. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ಕತ್ಲೆಗೆ ವಿಡಿಯೋ ಮಾಡ್ತಿದ್ದೀನಿ. ಹೇಳ್ರಿ ಬರ್ರಿ ಇಲ್ಲಿ ಬರ್ರಿ. ಊಟ ಆಯ್ತಾ? ಹಿಂಗೆ ಮಾಡೋದು. ಜಿಮ್ಮಿ ನೋಡಿ ಹೆಂಗ್ ಮಾಡ್ತಾ ಐತೆ. ಟೇಸ್ಟ್ ಚೆನ್ನಾಗೈತೆ. ಓತು ಬಿಡಪ್ಪ, ಓತ್ ಓತ್ ಓತ್. ಹಾಯ್ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ನೈಟ್ ವಿಡಿಯೋ ಮಾಡಿದ್ವು. ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಕೂಡ ಬಂದಿದ್ದರು ನಮ್ಮ ಮನೆಗೆ. ಯಾಕೆಂದರೆ ಟೆಂಪಲ್ಗೆ ಪೂಜೆ ಮಾಡಿಸ್ಬೇಕಿತ್ತು, ನಮ್ಮೂರಲ್ಲಿ ಕೆಂಪಮ್ಮ ದೇವಿ ಟೆಂಪಲ್ಗೆ. ಅದಕ್ಕೋಸ್ಕರ ಬಂದಿದ್ದರು. ನಾವು ನೈಟು ಎಲ್ಲ ಬಂದಾದಮೇಲೆ ತಡಿ ನಾಳೆ ಏನಾರು ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಹೋಳಿಗೆ ಮಾಡೋಣ ಅಂತೇಳಿ ನಮ್ಮ ಅತ್ತೆ ನೈಟ್ ರೆಡಿ ಮಾಡಿ ಇಟ್ಟಿದ್ರು. ಇವತ್ತು ಬೆಳಿಗ್ಗೆ ಬೇಗ ಎದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ನಮ್ಮ ಅತ್ತೆ ಆ್ಯಕ್ಚುಲಿ ನಾವೆಲ್ಲ ಮುಗಿಸೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಎಲ್ಲ ಮನೆಯೆಲ್ಲ ನೆಲ ಸಾರಿಸ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ನಾನು. ಅಷ್ಟರಲ್ಲಿ ನಮ್ಮ ಅತ್ತೆ ಅಕ್ಕಿ ಹಪ್ಪಳ ಇತ್ತಲ್ಲ, ಇನ್ನೊಂದು ಸ್ವಲ್ಪ ಇತ್ತು ಅಕ್ಕಿ ಹಪ್ಪಳ. ಆ್ಯಕ್ಚುಲಿ ನಾನು ನನ್ನ ನಾದಿನಿ ನಮ್ಮ ಅತ್ತೆ ಎಲ್ಲ ಒತ್ತಾಕಿದ್ವು. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಅದಕ್ಕೆ ಇನ್ನು ಪಾಪು ಇರ್ತಾಳಲ್ಲ, ಅವಳಿದ್ದಾಗ ಆಗಲ್ಲ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಳು ಬಂದಿಲ್ಲಲ್ಲ ನನ್ನ ತಂಗಿ, ಸ್ವಲ್ಪ ಪಾಪುನೂ ನೋಡ್ಕೊಂಡಂಗಾಗುತ್ತೆ, ಒಬ್ರು ಹೆಂಗೋ ಇರ್ತಾರೆ ಅಂತ ಹೇಳ್ಬಿಟ್ಟು ಅಕ್ಕಿ ಹಪ್ಪಳಕ್ಕೆ ಅಂತ ರೆಡಿ ಮಾಡ್ತಿದ್ರು. ನಮ್ಮ ಮಗಳು ಕೂಡ ಆಟ ಆಡ್ತಿದ್ರು ಮೂವರು. ಮತ್ತು ಅಕ್ಕಿ ಹಪ್ಪಳ ಮಾಡೋದಕ್ಕೆ ನಮ್ಮ ಅತ್ತೆ ಡೈರೆಕ್ಟಾಗಿ ನೀರಿಗೆ ಇದು ಉಪ್ಪು ಖಾರ ಆ ಥರ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ಕೊತಾರೆ. ಮತ್ತು ಅಕ್ಕಿ ಹಸಿಟ್ಟೆಲ್ಲ ಹಾಕ್ಬಿಟ್ಟು ಮುದ್ದೆ ಥರ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತಿದ್ರು ನನ್ನ ತಂಗಿ ಮತ್ತು ನಮ್ಮ ಅತ್ತೆ. ನಾನು ನನ್ನ ಮಗಳಿಗೆ ತಿಂಡಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಅವಳು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಹಪ್ಪಳ, ಕಾಳು ಹಪ್ಪಳ ಆಗಿರ್ಬೋದು, ಅಕ್ಕಿ ಹಪ್ಪಳ ಆಗಿರ್ಬೋದು, ರಾಗಿ ಹಪ್ಪಳ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡಿ ನನ್ನ ಮಗಳು ಕೂಡ ರೆಡಿಯಾಗಿ ನಿಂತಿದ್ಲು, ಸ್ಕೂಲ್ಗೆ ಹೋಗೋದಕ್ಕೆ ವ್ಯಾನ್ಗೆ ವೆಯ್ಟ್ ಮಾಡ್ತಿದ್ಲು. ನಾನು ನನ್ನ ತಂಗಿ ಟೆರೆಸ್ ಮೇಲೆ ತಗೊಂಡೋಗಿ ಒತ್ತಾಕೋಣ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ತೀವಿ. ನೋಡಿ ನನ್ನ ಮಗಳು ಸ್ಕೂಲ್ಗೆ ಹೋಗಕ್ಕೆ ನಿಂತಿದ್ದಾಳೆ. ನಮ್ಮ ಚಿಕ್ಕ ಮಗಳು ನಾನು ಎತ್ಕೊಂಡು ಹೋಗ್ತಿದ್ದೆ. ಅಲ್ಲೇ ಆಟ ಆಡಿಸ್ಕೊಂಡು ಸ್ವಲ್ಪ ರೂಮ್ ಇತ್ತಲ್ಲ, ಅಲ್ಲಿ ಸ್ವಲ್ಪ ನೆರಳಿತ್ತು, ಆಕೆನೇ ನನ್ನ ಮಕ್ಕಳಿಬ್ಬರು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಆಮೇಲೆ ಹೋಗ್ಬಿಟ್ಟು ಎಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಮಾಡಿಕೊಂಡು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಕೆಲವರು ನೆರಳಲ್ಲಿ ಹಾಕಿ ಆಮೇಲೆ ಬಿಸಿಲಲ್ಲಿ ಹಾಕ್ತಾರೆ. ಬಟ್ ನಮ್ಮತ್ತೆ ಡೈರೆಕ್ಟಾಗಿ ಬಿಸಿಲಲ್ಲೇ ಹಾಕ್ತಾರೆ, ಒತ್ತಿ ಏನೂ ಆಗೋಲ್ಲ. ಸ್ವಲ್ಪ ಜನ ಎಲ್ಲ ಹೊಡೆದೋಗುತ್ತೆ ಬಿಸಿಲಿಗೆ ಆ ಥರ ಅಂತ ಹೇಳ್ತಾರೆ. ಮತ್ತು ನಾವು ಅಲ್ಲೇ ತುಂಬ ಟೈಮ್ ಮಾಡಿದ್ದೀವಿ, ನಮಗೇನೂ ಆ ಥರ ಎಫೆಕ್ಟ್ ಆಗಿಲ್ಲ, ತುಂಬ ಚೆನ್ನಾಗಿ ಬರ್ತಿದ್ದಾವೆ ಹಪ್ಪಳ. ಅದಕ್ಕೋಸ್ಕರ ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ತೀವಿ. ಈಗ ಸ್ವಲ್ಪ ಬಿಸಿಲು ಕಡಿಮೆ, ಅದಕ್ಕೋಸ್ಕರ ಬೇಗ ಒತ್ತಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಎದ್ದಿದ್ವಿ. ನನ್ನ ಮಗಳು ಕೂಡ ಎದ್ದಿದ್ಲು, ಅವಳನ್ನು ಸ್ವಲ್ಪ ಅಲ್ಲೇ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ನಮ್ಮ ಅತ್ತೆ ತಿಂಡಿ ಮಾಡ್ತಿದ್ರು, ನನ್ನ ತಂಗಿ ಎಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ತಿದ್ಲು. ಅಂದರೆ ಇದು ತೆಂಗಿನ ತೋಟದೊಳಗಲ್ವ ಇರೋದು, ಎಲ್ಲ ತೆಂಗಿನ ಗರಿ ಎಲ್ಲ ಬಿದ್ದಿರುತ್ತೆ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಿದ್ಲು. ಅಡಿಕೆ ಗಿಡದ್ದು ಎಲ್ಲ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ನೋಡಿ ನನ್ನ ತಂಗಿ ಮಗಳು ಕೂಡ ಇದ್ಲು, ಅವಳು ಪಾಪುನ ಆಟ ಆಡ್ಸ್ಕೊಂಡು ಕೂತಿದ್ಲು. ನಾನು ಮತ್ತು ನನ್ನ ತಂಗಿ ಹಪ್ಪಳ ಒತ್ತಕ್ಕೆ ರೆಡಿ ಮಾಡ್ಕೊಂಡ್ವಿ. ಈ ಥರ ಸೀರೆ ಮೇಲೆ ಹಾಕ್ಬಿಡ್ತೀವಿ ನಾವು ಡೈರೆಕ್ಟಾಗಿ. ಇವತ್ತು ತುಂಬ ಜಾಸ್ತಿನೇ ಇದ್ವು, ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಸಿ ಆರೋದ್ರೊಳಗೆ ಒತ್ತಾಕಬೇಕು. ಬಿಸಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಒಡೆದೋಗುತ್ತೆ ಹಪ್ಪಳ, ಅದಕ್ಕೋಸ್ಕರ ಬಿಸಿ ಇದ್ದಂಗೆ ಒತ್ತಿ ಹಾಕ್ತೀವಿ. ತಂಗಿ ಬಂದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಫೈನಲಿ ಎಲ್ಲ ಮುಗಿಸಿದ್ವಿ. ಇವತ್ತಿಗೆ ಮುಗಿದೋಯ್ತು ಹಸಿಟ್ಟೆಲ್ಲ. ಹಿಟ್ಟು ಅದೆಲ್ಲ ನಮ್ಮ ಅತ್ತೆ ಮಾಡಿಟ್ಟಿದ್ರು, ಅದೆಲ್ಲ ಇವತ್ತಿಗೆ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಪ್ರೆಸ್ಸಲ್ಲಿ ಒತ್ತಿ ಹಾಕ್ತೀವಿ ನಾವು ಡೈರೆಕ್ಟಾಗಿ. ತುಂಬ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ. ಇಷ್ಟು ದಿನ ಮಾಡಿದ ಟೇಸ್ಟಲ್ಲಿ
ಹಪ್ಪಳದಲ್ಲಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವಳು ಹೊತ್ಕೊಟ್ಟಂಗೆ ನಾನು ಸೀರೆ ಮೇಲೆ ಹಾಕ್ಕೊಂಬರ್ತಾಯಿದ್ದೆ. ನೋಡಿ ಈ ಥರ ಇಷ್ಟು ಉಂಡೆ ಇಷ್ಟಿಷ್ಟು ದಪ್ಪ ಮಾಡಿಕೊಂಡು ಈ ಥರ ಇಷ್ಟಿಷ್ಟು ಅಗಲ ಒತ್ತಿರ್ತೀವಿ. ಮತ್ತು ಈ ಥರ ಸ್ವಲ್ಪ ದೂರ ದೂರ ಹಾಕಬೇಕು, ಏಕೆಂದರೆ ಅದು ಹತ್ತತ್ರ ಹಾಕ್ಬಿಟ್ರೆ ಹಸಿದಲ್ವಾ ಕಚ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ದೂರ ನೋಡಿ ಬಿಟ್ಟು ಬಿಟ್ಟು ಸ್ಪೇಸ ಹಾಕಬೇಕು. ಸ್ವಲ್ಪ ಬಿಸಿಲಿದ್ರೆ ಸಾಕು ಗೈಸ್, ಸಾಲೆ ಕೊಕ್ಕೆ ಥರ ಆಗಿಬಿಡ್ತವೆ. ಮತ್ತು ಅದೆಲ್ಲ ಮುಗೀತು. ತಿಂಡಿ ಕೂಡ ನಮ್ಮ ಅತ್ತೆ ಚಿತ್ರಾನ್ನ ಮಾಡಿದರು, ಎಲ್ಲ ಮುಗೀತು. ಅವರು ಪಾಪ ಸಾಂಬಾರೆಲ್ಲ ಮಾಡಿಟ್ಟು ಮಧ್ಯಾಹ್ನಕ್ಕೆ ಹೋಳ್ಗೆ ಮಾಡೋದಕ್ಕೆ ಕಾಯಿ ಹೋಳ್ಗೆ ಅಂತೇಳಿ ರಾತ್ರಿನೇ ಕುದಿಸಿಟ್ಟಿದ್ವಲ್ಲ ಅದನ್ನು ಎಲ್ಲ ತೆಗ್ದಿಟ್ಟು ನಾನು ಮೈದಾ ಹಿಟ್ಟೆಲ್ಲ ಕಲಸಿ ನಮ್ಮ ಪಾಪು ಕೂಡ ಮಲಗಿದ್ಲು. ಎಲ್ಲರೂ ಹೊರಟ್ವಿ. ಏನಕ್ಕೆ ಅಂದರೆ ಇವತ್ತೇ ಕಾಯಿ ಕೀಳೋಕ್ಕೂ ಬಂದಿದ್ದರು, ಇಬ್ಬರು ಆಳು ಬಂದಿದ್ದರು ಕಾಯಿ ಕೀಳೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಎತ್ತಾಕನ ಕಾಯಿ ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅವರೊಂದು ಕಡೆಯಿಂದ ಕಿತ್ತಾಕೊಂಡು ಕೀಳ್ತಾ ಹೋಗ್ತಿದ್ರು ಕಾಯಿನ. ನಾವು ಅದು ಮನೆ ಮುಂದಿರೋವೆಲ್ಲ ಎತ್ತಾಕೋಣ, ಒಂದು ಕಡೆ ಹಾಕಿದರೆ ಬೇಗ ಹಾಕ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಹೋದ್ವಿ. ಪಾಲಕ್ ಸೊಪ್ಪು ಹಾಕಿದ್ವು ಗೈಸ್, ಅದು ಸ್ವಲ್ಪ ದಟ್ಟ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲಲ್ಲಲ್ಲಲ್ಲಿ ಹುಟ್ಟಿದೆ, ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಈ ಥರ ಕಾಯಿಗಳು. ನಾನೆಲ್ಲ ಒಂತಕ್ಕೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೆ. ನಾವಿಲ್ಲೇ ಇದೆಯಲ್ಲ ಅಲ್ಲಿ ಅಟ್ಟ ಮಾಡಿದ್ದೀವಿ ಮೇಲೆ ಮನೆ ಈ ರೂಮಲ್ಲಿ, ಅದಕ್ಕೆ ಹಾಕ್ಬಿಡ್ತೀವಿ. ಈ ಕಡೆ ಒಂದು ಸಲ ಕಿತ್ತಾಗ ಒಂದು ಸಲ ಆ ಕಡೆ ಕಿತ್ತಾಗ ಒಂದು ಸಲ ಆ ಕಡೆ ಹಾಕ್ತೀವಿ, ಇನ್ನು ಒಂದು ಸಲ ಈ ಕಡೆ ಯಾವ ಕಡೆ ಖಾಲಿ ಇರುತ್ತೋ ಆ ಕಡೆ ಹಾಕ್ಕೊತೀವಿ. 2 ಅಟ್ಟ ಮಾಡಿದ್ದೀವಿ, ಆ ಕಡೆ ಹಾಕ್ಕೊತೀವಿ. ನಮ್ಮ ಜಿಮ್ಮಿ ಗೈಸ್ ಇದು. ನನ್ನ ತಂಗಿ ಏನು ಬರಬೇಡ ಮನೆ ಹತ್ರ ಇರು ಅಂದೆ, ಬಟ್ ನಾನು ಬರ್ತೀನಕ್ಕ ಅಂತ ಹೇಳ್ಬಿಟ್ಟು ಅವಳು ಬಂದಿದ್ಲು. ಇದು ಸೀತಾಫಲ ಅಂತೀವಿ ನಮ್ಮೂರ ಕಡೆ. ಅದು ಒಂದು ಗಿಡ ಹುಟ್ಟಿತ್ತು, ಅದೇ ಹುಟ್ಟಿರೋದು ಗೈಸ್. ತಿಂದು ಯಾವಾಗಲೂ ಎಸ್ತಿರ್ತೀವಲ್ವ, ಅದು ಹುಟ್ಟಿರೋದು. ಆದರೂ ಒಂದು 4 ಸಿಕ್ಕಿದ್ವು, ಹಣ್ಣಾಗಿದ್ವು. ಬಟ್ ಈಗ ಇಲ್ಲ, ನನ್ನ ತಂಗಿ ಇರ್ದಾವ ಅಂತ ಕೇಳೋದಕ್ಕೆ ನಾನಿಲ್ಲ ಅಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇರಲಿಲ್ಲ. ನೋಡಿ ಇದೆ ಈ ಥರ ಎರಡು ಸೈಡು ಈ ಥರ ಮಾಡಿರ್ತೀವಿ, ಅದಕ್ಕೆ ಎಸಿಬೇಕು. ನನ್ನ ತಂಗಿ ಅಲ್ಲಿದ್ದವ ಹತ್ರ ಇದ್ದವ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ನನ್ನ ಹತ್ರ ಎಸ್ತಿದ್ಲು, ನಾನು ಆಟದೊಳಗೆ ಹಾಕ್ತಾಯಿದ್ದೆ. ತುಂಬ ನಮಗೆ ಟ್ಯಾಕ್ಟ್ರಿ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಗೈಸ್ ಕಾಯೆಲ್ಲ ತುಂಬ್ಕೊಂಬರೋಕ್ಕೆ. ಯಾಕೆಂದರೆ ತೋಟದೊಳಗೆ ಹೋಗ್ತೀವಿ, ನನ್ನ ಮಡಿಗೂ ನಿಲ್ಸ್ಕೊಂಡು ಹಂಗೆ ಟ್ಯಾಕ್ಟ್ರಿಗೆ ಎಸ್ಕೊಂಬತ್ತಾ ಇರ್ತೀವಿ. ಅದಕ್ಕೆ ಏನು ತುಂಬ ರಿಸ್ಕ್ ಅನಿಸಲ್ಲ. ಬಟ್ ಕೀಳೋರು ಸಿಗೋದು ತುಂಬ ಕಷ್ಟ, ಅವ್ರಿಗೂ ಡಿಮ್ಯಾಂಡ್ ಜಾಸ್ತಿ ಈ ಟೈಮಲ್ಲಿ. ಅಂತ ಅಲ್ಲ, ತೆಂಗಿನಕಾಯಿ ಕೀಳೋರಿಗೆ, ಅಡಿಕೆಕಾಯಿ ಕೀಳೋರಿಗೆ, ಅಂದರೆ ಈಗ ಅಡಿಕೆ ಸೀಸನ್ ಅಲ್ವಾ, ಸ್ವಲ್ಪ ಅವ್ರು ಸಿಗಲ್ಲ. ಅದಕ್ಕೆ ಪಾಪ ಯಾರೋ ಇಬ್ಬರು ಬಂದಿದ್ದರು, ಅವರು ಎಲ್ಲ ಪಾಪ ಕಿತ್ತಾಕಿದ್ರು. ನೋಡಿ ಈ ಥರ ಎಲ್ಲ ಒಂದು ಹತ್ರ ಹಾಕ್ತಿದ್ವು ನಾವು. ಇದು ನಮ್ಮ ತೋಟ. ತೆಂಗಿನ ಗಿಡಕ್ಕೆ ಸ್ವಲ್ಪ ರೋಗ ಜಾಸ್ತಿ ಆಗಿದೆ ಇವಾಗ, ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಒಂದು 7-8 ತೆಂಗಿನ ಗಿಡ ನಮ್ಮ ಬಿದ್ದೋಗಿದ್ದಾವೆ ರೋಗ ಬಂದು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಅದರಲ್ಲೂ ಕೋತಿಗಳು ಕಾಟ ಜಾಸ್ತಿ. ಎರಡಿಲೆಲ್ಲ ಕುಡಿದು ಬೀಳಿಸ್ತವೆ, ಮತ್ತು ಹಳ್ಳಿಲು ಕೋತಿ ಎಲ್ಲ ಕುಡಿದು ಬೀಳಿಸ್ತವೆ. ನಿಮ್ಮೂರ ಕಡೆಗೂ ಏನಾದರೂ ಈ ಸಮಸ್ಯೆ ಇದೆಯಾ ಗೈಸ್? ಕಮೆಂಟ್ ಮಾಡಿ. ಏನಾದರೂ ಈ ಥರ ಸಮಸ್ಯೆ ಇದ್ದರೆ ಏನು ಪರಿಹಾರ ಅಂತ ಹೇಳಿ ದಯವಿಟ್ಟು. ಅಡಿಕೆ ಗಿಡ ತುಂಬ ದೊಡ್ಡದು ಇರೋದ್ರಿಂದ ನೋಡಿ ಅಡಿಕೆ ಕೂಡ ಸಿಕ್ತು. ನೋಡಿ ಈ ಥರ ಅಳಿಲು ಎಲ್ಲ ನೋಡಿ ಯಾವ ಥರ ಮಾಡಿದ್ದೇವೆ ಅಡಿಕೆ ಕೊಟ್ಟು. ಅಡಿಕೆ ಕಾಯಿನ ಬಂದಂಗೆ ಆಲೆ ಬೀಳಿಸ್ತಿದ್ದಾವೆ. ಅದಕ್ಕೆ ನಾನು ಒಂದು ಮರದ ಕೆಳಗೆ ಬಿದ್ದಿದ್ವು, ನಾನು ಆಯ್ಕೊಂಬಂದೆ. ನಾವು ನೋಡಿ ಇದು ತುಂಬ ದೊಡ್ಡವು ನಮ್ಮ ಅಡಿಕೆ ಗಿಡ ಎಲ್ಲ, ಅದಕ್ಕೋಸ್ಕರ ಆಲೆ ಚಿಕ್ಕಾಗಿ ಅದ್ರ ಪಕ್ಕನೇ ಒಂದೊಂದು ಇಟ್ಬಿಟ್ಟಿದ್ದೀವಿ. ಯಾಕೆಂದರೆ ತುಂಬ ಗಾಳಿ ಮಳೆ ಎಲ್ಲ ಬಂದರೆ ಒಂದು ದೊಡ್ಡ ಗಿಡಗಳೆಲ್ಲ ಬಿದ್ದೋಗ್ಬಿಡ್ತವೆ ಕೆಳಗೆ. ಅದಕ್ಕೋಸ್ಕರ ಪಕ್ಕ ಒಂದು ಇಟ್ಟಿದ್ದೀವಿ. ನಮ್ಮ ಮನೆಯವರು ಕೂಡ ನಿಂತಿರು ನೋಡಿ, ಇವರು ಬಂದಿದ್ದಾರೆ ಪಾಪ, ಇಬ್ಬರು ಕೀಳ್ತಿದ್ದಾರೆ ಕಾಯಿ. ನಮ್ಮ ಮನೆಯವರು ಕೂಡ ಇವಾಗ ಬಂದು ಟ್ಯಾಕ್ಟ್ರಿ ತೊಗೊಂಬಂದು
ಕಾಯತಕ್ಕೂ ಒಂದಿಬ್ರು ಕರ್ಕೊಂಬಂದು. ಆ್ಯಕ್ಚುಲಿ ನಮ್ಮ ಕಡೆಗೆ ಸ್ವಲ್ಪ ಕೆಲಸ ಮಾಡಬೇಕು ಅಂದರೆ ಸೋಂಬೇರಿಗಳು ಜಾಸ್ತಿ ಗೈಸ್. ಅದಕ್ಕೋಸ್ಕರ ಬೇಡ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಎಲ್ಲರೂ. ಇದು ಫುಲ್ಲು ನಮ್ಮ ತೋಟ, ಜೋಳನೂ ಹಾಕಿದ್ದೀವಿ. ಹಸು ಇದೆ ಅಲ್ವಾ ಒಂದು, ಅದಕ್ಕೋಸ್ಕರ ಮುಗ್ದಂಗೆ ಒಂದೊಂದು ಮಡಿನೇ ಜೋಳ ಹಾಕ್ಕೊತಿರ್ತೀವಿ. ನೋಡಿ ಇದು ನಮ್ಮ ಜೋಳ. ಈ ಮಡಿಲೇ ಎಷ್ಟೋ ತೆಂಗಿನ ಗಿಡಗಳು ಹೋಗ್ಬಿಟ್ಟವೆ ಗೈಸ್. 4-5 ತೆಂಗಿನ ಗಿಡಗಳು ಈ ಮಡಿಲೇ ಹೋಗಿದ್ದಾವೆ. ಒಂದು 2-3 ಇದಾವೆ ಅಷ್ಟೇ. ತೆಂಗಿನ ಗಿಡ ಕಡಿಮೆನೇ ನಮ್ಮಲ್ಲಿ, ಅಡಿಕೆ ಜಾಸ್ತಿ. ನೋಡಿ ಇದೆಲ್ಲ ನಮ್ಮದೇ ಅಡಿಕೆ ತೋಟ. ಅದಕ್ಕೆ ನಾನು ಹೇಳಿನಲ್ಲ ತುಂಬ ಲಾಂಗ್ ಇದ್ದಾವೆ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕನೇ ಒಂದೊಂದು ಗಿಡ ಇಟ್ಕೊಂಡು ಹೋಗಿದ್ದೀವಿ. ಫೈನಲಿ ಇನ್ನು ಗೊಬ್ಬರ ಹಾಕಿಸ್ಬೇಕು. ಅಂದರೆ ನಮ್ಮಲ್ಲಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಆ ಥರ ಹಾಕಿಸ್ತೀವಿ. ಇನ್ನು ನಾವು ಹಾಕ್ಸಿಲ್ಲ. ಅದನ್ನೂ ಹಾಕ್ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್, ನೋಡಿ ಎಲ್ಲರೂ. ನೀವು ಯಾವ್ಯಾವ ಥರ ಅಡಿಕೆ ತೋಟ ಆರೈಕೆ ಮತ್ತು ತೆಂಗಿನ ತೋಟ ಎಲ್ಲ ಯಾವ ಥರ ಮಾಡ್ತೀರಾ ಆರೈಕೆನ ಅಂತ ಹೇಳ್ಬಿಟ್ಟು, ಯಾವ ಥರ ಬೆಳೆ ಇದು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ನೀರು ಮತ್ತು ಕಳೆನಾಶಕ ಒಂದೊಂದು ಸಲ ಹೊಡಿತೀವಿ, ಇಲ್ಲಾಂದರೆ ಸೆತ್ತೆ ಹೊಡಿಸ್ತೀವಿ, ಇಲ್ಲ ರೋಟ್ರು ಹೊಡಿತೀವಿ. ರೋಟ್ರು ಜಾಸ್ತಿ ಹೊಡೆಯೋಕ್ಕೆ ಹೋಗಲ್ಲ ಗೈಸ್, ಯಾಕೆಂದರೆ ಅಡಿಕೆ ಗಿಡದ ಬೇರು ಹೋಗುತ್ತೆ ಅಂತ ಹೇಳ್ಬಿಟ್ಟು ರೋಟ್ರು ಹೊಡೆಯೋಕ್ಕೆ ಹೋಗಲ್ಲ. ನಮ್ಮನೆ ಕೆಲಸ ನೋಡಿ ಈ ಥರ ನಾನು ಹೊತ್ತಾಗ್ತಿದ್ರು. ಜೋಳದೊಳಗೆ ಆಯ್ಬೇಕು ಅಂದರೆ ತುಂಬ ಕಷ್ಟ. ಏನೂ ಇಲ್ಲ ಬೀಳಿದೆ ಅಂದರೆ ಈಸಿಯಾಗಿ ಎಸ್ಕೊಂಡು ಹೋಗ್ಬಿಡ್ಬೋದು. ಜೋಳ ಒಳಗೆ ಹುಡುಕ್ಬೇಕಲ್ವ. ಜೋಳ ಕೂಡ ಹಾಳಾಯಿತು, ಆದರೂ ಏನೂ ಮಾಡೋಕ್ಕಾಗಲ್ಲ. ಆಳು ಸಿಕ್ತಾ ಕೀಳಿಸ್ಬೇಕಲ್ವ, ಅದಕ್ಕೋಸ್ಕರ ನೋಡಿ ಜೋಳ ಎಲ್ಲ ಮಲ್ಕೊಂಬಿಡ್ತು ಪಾಪ. ಕಾಯಿ ಬೆಳೆ ಬಿದ್ದಿದ್ದು ಬಾರಕ್ಕೆ ನೋಡಿ ಎಲ್ಲ ಮಾಡೋಕ್ಕಾಗಲ್ಲ. ಮಳೆ ಬಂದರೆ ಕಾಯಿ ಕೀಳ್ಸೋಕ್ಕಾಗಲ್ಲ. ಅದಕ್ಕೆ ಅದು ಯಾಳು ಸಿಕ್ಕಿದ್ದೆ ಕಷ್ಟ. ಕೀಳ್ಸೋಣ ಅಂತ ಹೇಳಿ ಕೀಳ್ಸಿವು. ನಮ್ಮ ಮಾವ, ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲ ಇದ್ದರು. ಬಟ್ ನಮ್ಮ ಅತ್ತೆ ಮನೆ ಹತ್ರ ಕಳಿಸಿವು. ನಮ್ಮ ಪಾಪ ಮಲಗಿದ್ಲು. ಅದೆಲ್ಲ ಮುಗಿಸ್ಕೊಂಡು ಕಾಯಿ ಕಿತ್ತು ಅಟ್ಟಕ್ಕೆ ಹಾಕಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಊರಿಗೆ ಬಂದ್ವು ಗೈಸ್ ಸಂಜೆ. ಗೊತ್ತಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪ ಇಲ್ಲದ್ರೆ ಸ್ವಲ್ಪ ಗಲೀಜಾಗಿರುತ್ತೆ ಮನೆ. ಬಂದು ನಾವೇ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮಗಳಿಗೆ ಅಂತ ಜೋಕಾಲಿ ಕಟ್ಟಿದ್ವು. ಬಟ್ ನಮ್ಮ ದೊಡ್ಡ ಮಗಳು ಆಟ ಆಡ್ತಿದ್ಲಲ್ಲಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾಕೆಂದರೆ ನೆಕ್ಸ್ಟು ಡೇ ಅವರು ಮನೆ ಕ್ಲೀನ್ ಮಾಡ್ಕೊಂಡು ನಾವೆಲ್ಲ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ವಿ. ಯಾಕೆಂದರೆ ಇವ್ರಲ್ಲೂ ನೋಡಿ ಪಲಾವ್ ಮಾಡಿಟ್ಟಿದ್ರು. ನಮ್ಮ ಮನೆಯವ್ರದ್ದು ಸ್ಪೆಷಲ್ ಇದು ಪಲಾವು, ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆಳುಗಳು ಒಬ್ಬರು ಆಳು ಬಂದಿದ್ದರು. ಯಾಕೆಂದರೆ ಕಳೆನಾಶಕ ಓಡಿಸ್ಬೇಕಿತ್ತು ನನ್ನ ತಂಗಿರು, ಅದಕ್ಕೋಸ್ಕರ. ಇವ್ರು ನಮ್ಮ ತಂಗಿರ ಅತ್ತೆ. ಅವ್ರು ಬಂದರೆ ನಮಗೆ ಸ್ವಲ್ಪ ರಿಸ್ಕ್ ಕಡಿಮೆ. ನೋಡಿ ಮಗು ಈ ಥರ ಎಲ್ಲ ಎತ್ಕೊತಿರ್ತಾರಲ್ವ, ನಮಗೆ ಸ್ವಲ್ಪ ಫ್ರೀ ಇರುತ್ತೆ. ನಮ್ಮ ಮನೆಯವರು ವೆಜ್ ಬಿರಿಯಾನಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮೊಸರು ಬಜ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಪ್ಪಳ ಎಲ್ಲ ಕರೆದಿದ್ವು. ಉಪ್ಪಿನಕಾಯಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಾಡಿದರು. ಅಡುಗೆ ವಿಷಯದಲ್ಲಿ ಅಡುಗೆ ಅಲ್ಲ, ತಿಂಡಿ ವಿಷಯದಲ್ಲಿ ಸೂಪರಾಗಿ ಮಾಡ್ತಾರೆ. ಎಲ್ಲ ನಾವು ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಪಾಪ ಕೂಡ ಆಟ ಆಡ್ತಿದ್ಲು. ನಾವು ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಣ ಅಂತೇಳಿ ಫೈನಲಿ ದೊಡ್ಡವ್ರು ಕೂತ್ಕೊಂಡ್ಬಿಟ್ರು ಫಸ್ಟು ತಿಂಡಿ ತಿನ್ನೋಕ್ಕೆ. ನೋಡಿ ಗೈಸ್ ಇವರೇ ದೊಡ್ಡವರು. ಇವರಿಬ್ಬರು ನನ್ನ ಮಕ್ಕಳು, ಇವ್ರು ನನ್ನ ತಂಗಿ ಮಗಳು. ಅವ್ರ ಅತ್ತೆ ಬಡಿಸ್ತಿದ್ರು, ನಮ್ಮ ಮನೆಯವರೇ ತಿಂತಿದ್ರು. ಒಂದೊಂದು ಸಲ ಊರಿಗೆ ಹೋದರೆ ಖುಷಿಯಾಗುತ್ತೆ, ಅಲ್ಲಿಂದ ಬರುವಾಗ ಬೇಜಾರಾಗುತ್ತೆ ಗೈಸ್. ಎಲ್ಲರಿಗೂ ಅದೇ ಅಲ್ವಾ, ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಖುಷಿ. ಯಾರೇ ಇರಲಿ ಯಾರೇ ಬಿಡಲಿ, ಅಲ್ಲಿ ಒಂದು ಮನೆ ಅಂತ ಇದ್ಮೇಲೆ, ತವ್ರ ಮನೆ ಅಂತ ಇದ್ಮೇಲೆ ತುಂಬ ಖುಷಿಯಾಗುತ್ತೆ. ಇದು ನನ್ನ ತಂಗಿರ ತೋಟ ನೋಡಿ, ಕಳೆ ಎಲ್ಲ ಯಾವ ಥರ ಬೆಳೆದಿದೆ. ಇದಕ್ಕೆ ಕಳೆನಾಶಕ ಹೊಡಿತಾವ್ರೆಲ್ಲ ಒಬ್ರು ಹುಡುಗ. ಇವರಂತೂ ತಿಂದಿದ್ದು ಸೂಪರ್ ಅಂತ ಹೇಳಿದ್ದು. ಅವ್ರ ಅಪ್ಪ ಮಾಡಿರೋದಲ್ವ ಸೂಪರಾಗಿರುತ್ತೆ. ಅಡಿಕೆ ಗಿಡ ಅಂತ ಇಟ್ಮೇಲೆ ಗೈಸ್ ಕಳೆಯೋಕ್ಕೆ ಆಗಲ್ಲ. ಅದನ್ನ ಹೇಳ್ದಂಗೆ ರೋಟ್ ಹೊಡಿಬೇಕು, ಕಳೆನಾಶಕ ಹೊಡಿಬೇಕು, ಇಲ್ಲೇನಾರು ಒಂದು ಮಾಡ್ತಾ ಇರ್ಬೇಕು. ನೋಡಿ ಪಾಪ ಹುಡುಗನು ತಿಂಡಿ ತಿಂದು ಹೋದರು. ಫೈನಲಿ ಎಲ್ಲ ಮುಗೀತು ಗೈಸ್. ಮಧ್ಯಾಹ್ನ ಊಟನೂ ಮುಗೀತು, ಎಲ್ಲ ಮುಗೀತು. ಬಂದೇ ಬಿಡ್ತು ಟೈಮ್. ಮನೆ ಬಿಟ್ಟು, ಅವ್ರ ಮನೆ ಬಿಟ್ಟು ಗಂಡನ ಮನೆಗೆ ಇಬ್ಬರು ಹೋಗೋದು ಸಮಯ ಬಂತು. ಆ್ಯಕ್ಚುಲಿ ಇವಳು ಹೋಗೋದು ಬೆಂಗಳೂರಿಗೆ, ನಾನು ನಮ್ಮೂರಿಗೆ. ಎಲ್ಲ ಪ್ಯಾಕ್ ಮಾಡಿಟ್ಟು ಲಗೇಜು ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅಂತೇಳಿ. ತುಂಬ ಬೇಜಾರಾಯಿತು. ಒಂದೇ ದಿವಸ ಇರಲಿ, ಸ್ವರ್ಗನೇ ಸ್ವರ್ಗ ತವ್ರ ಮನೆ ಅನ್ನೋದು.
ಯಾರಿಗಾದ್ರೂ ಅಷ್ಟೇ ಗೈಸ್. ನೋಡಿ ಇವ್ರು ಅಳಿದಿರಿ ಇಬ್ಬರು. ಇವನು ನನ್ನ ತಮ್ಮ, ನನ್ನ ಮಗಳನ್ನ ಎತ್ಕೊಂಡಿದ್ದ. ನನ್ನ ಮಗಳು ಅವತಾರ ಆಡ್ತಿರ್ತಾಳೆ ಅವಾಗ ಅವಾಗ. ನನ್ನ ತಂಗಿ ಮಗಳು ಕೂಡ ಅವತಾರ ಆಡ್ತಿದ್ಳು. ಇವರು ಕ್ಲೀನರು, ಬಂದಾಗ ಹೋದಾಗ ಕ್ಲೀನಿಂಗು, ಬಂದಾಗ ಒಂದು ಸಲ ಕ್ಲೀನಿಂಗು, ಹೋಗ್ಬೇಕಾರೆ ಒಂದು ಸಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾಳೆ. ಅವರು ಕಾಯಿ ಕೀಳ್ಸಿದ್ರು. ನಾವು ಫೈನಲಿ ಹೊರಟ್ವು. ನನ್ನ ತಂಗಿ ನನ್ನ ಮಗಳನ್ನ ಮುದ್ದಾಡ್ತಿದ್ಲು. ನೆಕ್ಸ್ಟ್ ಯಾವಾಗ ಬರೋದು ಅಂತ ಹೇಳ್ಬಿಟ್ಟು ಮುದ್ದಾಡ್ತಿದ್ಲು. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಎಲ್ಲ ಲಗೇಜ್ ಎಲ್ಲ ಎತ್ತಿಟ್ಕೊತಿದ್ರು. ಬಟ್ ಅವ್ರಿಗೆ 3 ಬ್ಯಾಗ್ ಇರೋದ್ರಿಂದ ಆಗಲಿಲ್ಲ. ಅದಕ್ಕೆ ಒಂದು ಚೀಲ ತೊಗೊಂಡೆಲ್ಲ ಇಟ್ಕೊಂಡು ಹೊರಡೋಣ ಅಂತ ಹೊರಟು. ಮಳೆ ಕೂಡ ಬರೋಂಗಾಗಿತ್ತು. ಮಳೆ ಬರುತ್ತೆ ಹೋಗುತ್ತೆ, ಆಗುತ್ತೆ ಹೋಗುತ್ತೆ. ನಾನು ಅದಕ್ಕೆ ಒಂದು ಚೀಲ ತಗೊಂಡು ಎಲ್ಲ ಒಂದು ಕಡೆ ಹಾಕ್ಕೊಂಡು ಇಟ್ಕೊಂಡು ಹೋಗೋಣ ಅಂತ ಹೇಳೆಲ್ಲ ಹಾಕ್ತಿದ್ದೆ. ಟೆಂಪಲ್ಲು ಇದೆ ಗೈಸ್ ನಮ್ಮ ಮನೆ ಪಕ್ಕನೇ, ವೆಂಕಟೇಶ್ವರ ಟೆಂಪಲ್. ಅದು ಅವರು ಸ್ವಂತಕ್ಕೆ ಮಾಡ್ಕೊಂಡಿರೋದು. ಅದು ಫ್ಲ್ಯಾಟ್ ತೊಗೊಂಡು ಜಮೀನು ತೊಗೊಂಡಿದ್ದಾರೆ, ಅದರಲ್ಲಿ ಅವ್ರು ಕಟ್ಕೊಂಡಿರೋದು. ಬೆಂಗಳೂರವ್ರು ಯಾರು. ತುಂಬ ಚೆನ್ನಾಗಿದೆ ಪ್ಲೇಸಲ್ಲಿ. ಪಾರ್ಕು, ಕಲ್ಯಾಣಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆಯೆಲ್ಲ. ಹಿಂಗೆ ಗೈಸ್ ಎಲ್ಲ ಮುಗೀತು. ಫೈನಲಿ ನಾವು ಮಳೆ ಬರೋಂಗಾಯಿತು. ಮತ್ತು ನಮ್ಮೂರಲ್ಲಿ ಒಬ್ರಿಗೇನೋ ಇಂಜೆಕ್ಷನ್ ಹಾಕಬೇಕಿತ್ತು. ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟು. ನನ್ನ ಮಗಳು ಕೂಡ ಹೋಮ್ವರ್ಕ್ ಮಾಡಿರಲಿಲ್ಲ, ಅದಕ್ಕೋಸ್ಕರ. ನನ್ನ ತಂಗಿಗೂ ತುಂಬ ಬೇಜಾರು, ನನಗೂ ತುಂಬ ಬೇಜಾರು. ಆದ್ರೆ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮೀಟ್ ಮಾಡೋಣ ಗೈಸ್. ಅದಕ್ಕೆ ಹೊರಟ್ವಿ ಮನೆ ಕಡೆ. ಇಷ್ಟೇ ಇವತ್ತಿನ ವ್ಲಾಗ್. ಬಾಯ್.